ವೀಕ್ಷಕರೇ, ಇದೊಂದು ಕೋಟ್ಯಾಧೀಶ್ವರ ಫ್ಯಾಮಿಲಿ. 100 ಎಕರೆ ಜಮೀನು, ಹಲವಾರು ಲಕ್ಸುರಿ ಬಂಗಲೆಯಂತಹ ಮನೆಗಳು, ಎಕ್ಸ್ಪೆನ್ಸಿವ್ ಕಾರ್ಗಳು, ಇದೆಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕನಸಲ್ಲಿ ಯೋಚಿಸೋಕೆ ಸಾಧ್ಯ ಅಷ್ಟೇ. ಆದ್ರೆ ಇವೆಲ್ಲ ಈ ಕುಟುಂಬದ ಬಳಿ ವಾಸ್ತವವಾಗೇ ಇತ್ತು. ಆದ್ರೆ ಕೆಲವೊಮ್ಮೆ ಇದೇ ಆಡಂಬರದ ಬದುಕು ಶಾಪವಾಗಿ ತಿರುಗಿಬಿಡುತ್ತೆ. ನಿದ್ದೆಯೇ ಮಾಡದ ಒಂದು ನಗರ, ಆ ನಗರದ ರಸ್ತೆಯಲ್ಲಿ ಬಹಳನೇ ಬಿರುಸಾಗಿ ಸಾಗುತ್ತಿರೋ ಒಂದು ಕಾರು, ಆ ಕಾರ್ನ ಒಳಗಡೆ ಕೂತಿರೋ ಒಂದು ಕುಟುಂಬಕ್ಕೆ ಮಾತ್ರ ದುಸ್ವಪ್ನದಂತಹ ಕರಾಳ ರಾತ್ರಿ ಅದು. ಯಾವಾಗ ಪೊಲೀಸರು ಈ ಕೇಸ್ನ ಭೇದಿಸಿ ಸತ್ಯವನ್ನ ಹೊರತರ್ತಾರೋ ಆಗ ಆ ಸತ್ಯ ಹೊರ ಜಗತ್ತಿಗೆ ತಿಳಿಯದೆ ಇದ್ದಿದ್ರನೇ ಆಗ್ತಿತ್ತು ಅಂತ ಹಲವರಿಗೆ ಅನಿಸಿದ್ದುಂಟು. ಈ ಕೇಸ್ನಲ್ಲಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಸಿನಿಮಾದಲ್ಲೂ ನೋಡೋದು ಕಷ್ಟ. ಹಾಗಿದ್ರೆ ಬನ್ನಿ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಕರ್ನಾಟಕದ ರಾಜಧಾನಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಲೇ ಕರೆಯಲ್ಪಡುವ ಬೆಂಗಳೂರಿನಿಂದ. ಸೌತ್ ಬೆಂಗಳೂರಿನಲ್ಲಿ ಬರೋ ಆನೇಕಲ್ ತಾಲೂಕಿನ ಒಳಗಡೆ ಜಿಗಣಿ ಎಂಬಲ್ಲಿ ಈ ಐಷಾರಾಮಿ ಮನೆ ಇರೋದು. ಈ ಮನೆಯಲ್ಲಿ 42 ವರ್ಷದ ಅರ್ಚನಾ ರೆಡ್ಡಿ ತಮ್ಮ ತುಂಬು ಕುಟುಂಬದೊಂದಿಗೆ ವಾಸವಾಗಿದ್ರು. 33 ವರ್ಷದ ಅರ್ಚನಾರ ಗಂಡ ನವೀನ್ ಕುಮಾರ್ ರೆಡ್ಡಿ, 21 ವರ್ಷದ ಮಗಳು ಯುವಿಕಾ ರೆಡ್ಡಿ, ಹಾಗೆ 16 ವರ್ಷದ ಮಗ. ಅರ್ಚನಾರ ತಾಯಿ ಉಮಾ ರೆಡ್ಡಿ ಕೂಡ ಅವರೊಂದಿಗೆ ಅದೇ ಮನೆಯಲ್ಲಿ ವಾಸವಾಗಿದ್ರು. ತಂದೆ ವಿಶ್ವನಾಥ್ ರೆಡ್ಡಿ ತೀರ್ಕೊಂಡಿದ್ರು. ಆದ್ರೆ ತಂದೆ ವಿಶ್ವನಾಥ್ ಕೋಟ್ಯಾಂತರ ರೂಪಾಯಿಯ ಆಸ್ತಿಯನ್ನ ಮಾಡಿದ್ರು. ಅವರೊಬ್ಬ ರಿಯಲ್ಟರ್ ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ರು. ಅವರ ಮನೆಯ ಅಕ್ಕಪಕ್ಕದ ಪ್ರಾಪರ್ಟಿಗಳೆಲ್ಲ ಒಂದು ಕಾಲದಲ್ಲಿ ವಿಶ್ವನಾಥ್ ರೆಡ್ಡಿಯವರದೇ ಆಗಿತ್ತು. ಅವರಿಂದ ಸೈಟ್ಗಳನ್ನ ಖರೀದಿ ಮಾಡಿ ಮನೆಗಳನ್ನ ಕಟ್ಕೊಂಡಿದ್ರು. ಅರ್ಚನಾರಿಗೆ ಒಬ್ಬ ದೊಡ್ಡ ಅಣ್ಣ ಕೂಡ ಇದ್ರು, ಅನಿಲ್ ರೆಡ್ಡಿ. ಅವರು ಸೌತ್ ಬೆಂಗಳೂರಿನಲ್ಲಿ ತಮ್ಮದೇ ಸ್ವಂತ ಮನೆಯಲ್ಲಿ ವಾಸವಾಗಿದ್ರು. ಈ ಅಣ್ಣ ಹಾಗೆ ತಂಗಿಯ ಸಂಬಂಧ ಅಂತ ಏನು ಚೆನ್ನಾಗಿರ್ಲಿಲ್ಲ, ಅಷ್ಟಕ್ಕಷ್ಟೇ. ಈ ವಿಷಯ ತಂದೆ ವಿಶ್ವನಾಥರಿಗೂ ಚೆನ್ನಾಗೇ ಗೊತ್ತಿತ್ತು. ಹಾಗಾಗಿ ಅವರು ತೀರ್ಕೊಳ್ಳೋಕೆ ಮುಂಚೆನೆ ಪ್ರಾಪರ್ಟಿ, ಬ್ಯಾಂಕ್ ಬ್ಯಾಲೆನ್ಸ್, FD ಎಲ್ಲವನ್ನೂ ಈಕ್ವಲ್ ಆಗಿ ಅಣ್ಣ ತಂಗಿಗೆ ಶೇರ್ ಮಾಡಿದ್ರು. ಅರ್ಚನಾರ ಹೆಸರಲ್ಲಿ ಅನೇಕ ಪ್ರಾಪರ್ಟಿಗಳು, ಜಮೀನುಗಳು ಬರುತ್ತೆ. ಅವು ಜಿಗಣಿ, ಬೆಳ್ಳಂದೂರು, ಸರ್ಜಾಪುರ, ರಾಮನಗರ, ಚನ್ನಪಟ್ಟಣ, HSR ಲೇಔಟ್ಗಳಲ್ಲಿತ್ತು. ಅವುಗಳ ವ್ಯಾಲ್ಯೂಯೇಷನ್ 40 ಕೋಟಿಗೂ ಅಧಿಕವಾಗಿತ್ತು. ಅರ್ಚನಾರ ಹೆಸರಿಗೆ ಪ್ರಾಪರ್ಟಿಗಳೆಲ್ಲ ಟ್ರಾನ್ಸ್ಫರ್ ಆದ ನಂತರ ಆಕೆ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಇಳಿತಾರೆ. ಯಾಕೆಂದ್ರೆ ತಂದೆ ಅದೇ ಬಿಸ್ನೆಸ್ ನಲ್ಲಿ ಇದ್ದಿದ್ರಿಂದ ಅವರನ್ನ ಚಿಕ್ಕಂದಿನಿಂದಲೂ ನೋಡಿ ಅರ್ಚನಾ ಬಹಳಷ್ಟು ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಂಡಿದ್ರು. ಅದರ ಜೊತೆಗೆ ಅರ್ಚನಾ ವೆಲ್ ಎಜುಕೇಟೆಡ್ ಕೂಡ. ಈ ಅರ್ಚನಾ ಏನೂ ಕೆಲಸ ಮಾಡದೆ ಮನೆಯಲ್ಲೇ ಕೂತ್ರು ತಿಂಗಳಿಗೆ ಲಕ್ಷ ಇನ್ಕಮ್ ಬರುತ್ತೆ. ಆಕೆ ಹಲವಾರು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳನ್ನ, ಮನೆಗಳನ್ನ ಬಾಡಿಗೆಗೆ ಕೊಟ್ಟಿದ್ರು. ಯಾವ ಮನೆಯಲ್ಲಿ ಆಕೆ ಪ್ರಸ್ತುತವಾಗಿ ವಾಸವಾಗಿದ್ರೋ ಅದು ಆಕೆಯ ತಂದೆಯ ಮನೆ, ಅಂದ್ರೆ ಆಕೆಯ ತವರು ಮನೆ. ಅಕ್ಕಪಕ್ಕದ ಮನೆಯವರೆಲ್ಲ ಆ ಮನೆಯನ್ನ ದೊಡ್ಡ ಮನೆ ಅಂತ ಕರಿತಿದ್ರು. ಮನೆಯ ಮುಂದೆ ದೊಡ್ಡ ಒಂದು ಲಾನ್ ಇದೆ, ಗಾರ್ಡನ್ ಇದೆ, ಗಾಡಿಗಳು ಪಾರ್ಕ್ ಮಾಡೋಕೆ ಸಪರೇಟ್ ಪಾರ್ಕಿಂಗ್ ಪ್ಲೇಸ್ ಇದೆ. ಈ ಮನೆಯ ಕಂಪ್ಲೀಟ್ ಕಂಟ್ರೋಲ್ ಅರ್ಚನಾರ ಕೈಲೇ ಇತ್ತು. ಈ ನವೀನ್ ಹಾಗೂ ಅರ್ಚನಾರ ಸಂಬಂಧಕ್ಕೆ ಒಂದು 5-6 ವರ್ಷಗಳಾಗಿರ್ಬೋದು. ಯಾಕೆಂದ್ರೆ ನಾನು ಈ ಸ್ಟೋರಿನ 2021 ಇಸವಿಗೆ ತಕ್ಕಂತೆ ಹೇಳ್ತಿರೋದು. ಈ ಅರ್ಚನಾರ ಮಕ್ಕಳು 21 ಹಾಗೂ 16 ವರ್ಷದವರು. ಆದ್ರೆ ಗಂಡ ಹೆಂಡತಿ ಸಂಬಂಧ ಮಾತ್ರ 5-6 ವರ್ಷಗಳದಷ್ಟೇ. ನಿಮಗೆ ಈಗ ಇದು ಹೇಗೆ ಸಾಧ್ಯ ಅಂತ ಅನ್ನಿಸ್ಬೋದು. ಅದಕ್ಕೆ ಕಾರಣ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗತ್ತೆ. ಈ ಗಂಡ ನವೀನ್ ಒಬ್ಬ ಜಿಮ್ ಟ್ರೈನರ್, ಜೊತೆಗೆ ಪತ್ನಿಗೆ ಆಕೆಯ ವ್ಯವಹಾರಗಳಲ್ಲಿ ಹೆಲ್ಪ್ ಮಾಡ್ತಿದ್ದ. ಈತ ಮೂಲತಃ ಬೇಗೂರಿನ ವಾಸಿ. ಆದ್ರೆ ಸದ್ಯಕ್ಕೆ ಪತ್ನಿ ಅರ್ಚನಾರ ಮನೆಯಲ್ಲೇ ವಾಸವಾಗಿದ್ದ. ಅರ್ಚನಾರ ಮಗಳು ಯುವಿಕಾ ರೆಡ್ಡಿ ಒಂದು ಪ್ರೆಸ್ಟಿಜಿಯಸ್ ಕಾಲೇಜ್ನಲ್ಲಿ BCom ವ್ಯಾಸಂಗ ಮಾಡ್ತಿದ್ರೆ ಮಗ ಸ್ಕೂಲ್ಗೆ ಹೋಗ್ತಿದ್ದ. ಈಗ ಬರೋಣ ಮೇನ್ ಘಟನೆಗೆ. ಅಂದು ಡಿಸೆಂಬರ್ 27, 2021 ಸೋಮವಾರ. ಈ ಟೈಮ್ ಅರ್ಚನಾರ ಬಾಳಲ್ಲಿ ಸಂಕಷ್ಟಗಳ ಕಾಲ. ಕಳೆದ ತಿಂಗಳು ಅಂದ್ರೆ ನವೆಂಬರ್ನಲ್ಲಿ ಅರ್ಚನಾರ ತಾಯಿ ಉಮಾ ರೆಡ್ಡಿ ತೀರ್ಕೊಂಡಿದ್ರು. ಈ ವಿಚಾರವಾಗಿ ಅರ್ಚನಾ ಬಹಳನೇ ದುಃಖದಲ್ಲಿದ್ರು. ಆ ನೋವನ್ನ, ತಾಯಿಯ ನೆನಪನ್ನ ಮರೆಯಕ್ಕಾಗದೆ ತಮ್ಮ ಜಿಗಣಿ ಎಂಬ ದೊಡ್ಡ ಮನೆಯನ್ನ ಬಿಟ್ಟು ಬೆಳ್ಳಂದೂರಿನಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಾರೆ. ಬಾಡಿಗೆ ಮನೆ ಅಂದ್ಕೂಡ್ಲೆ ಏನಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮಾ ಅಂತ ಅನ್ಕೋಬೇಡಿ. ಬಿಸ್ನೆಸ್ ಚೆನ್ನಾಗೇ ನಡೀತಿತ್ತು, ಅದರಿಂದ ಹಣ ಕೂಡ ಬರ್ತಿತ್ತು. ಈ ಡಿಸೆಂಬರ್ 27ರಂದು ಜಿಗಣಿಯಲ್ಲಿ ಮುನಿಸಿಪಲ್ ಎಲೆಕ್ಷನ್ ನಡೀತಿತ್ತು. ಸೊ ಹಾಗಾಗಿ ಅಂದು ಅರ್ಚನಾರಿಗೆ ಬೆಳ್ಳಂದೂರಿನಿಂದ ಜಿಗಣಿಗೆ 28 ಕಿಲೋಮೀಟರ್ಗಳ ಜರ್ನಿ ಮಾಡಬೇಕಾಗಿತ್ತು. ಸಮಯಕ್ಕೆ ಸರಿಯಾಗಿ ಅರ್ಚನಾ ತಮ್ಮ ಮಗನನ್ನ ಕರ್ಕೊಂಡು ತಮ್ಮ ಇನೋವಾ ಕಾರ್ನಲ್ಲಿ ಹೊರಡ್ತಾರೆ. ಕಾರನ್ನ ಡ್ರೈವರ್ ಪ್ರಮೋದ್
ಡ್ರೈವ್ ಮಾಡ್ತಿದ್ದ. ಅದೇ ಕಾರ್ನಲ್ಲಿ ಹರೀಶ್ ಹಾಗೆ ಮನೋಜ್ ಎಂಬ 2 ರಿಲೇಟಿವ್ಗಳು ಕೂಡ ಕುತ್ಕೊಂಡಿದ್ರು. ಅವರನ್ನ ರೋಡ್ ನಲ್ಲಿ ಪಿಕ್ ಮಾಡ್ಕೊಂಡಿದ್ರು. ಅರ್ಚನಾ ಜಿಗಣಿ ತಲುಪ್ತಾರೆ. ತಮ್ಮ ಮತವನ್ನ ಚಲಾಯಿಸಿ ಅದೇ ದಿನ ಬೆಳ್ಳಂದೂರಿಗೆ ವಾಪಸ್ ಹೊರಡ್ತಾರೆ. 45ರಿಂದ 60 ನಿಮಿಷಗಳ ಜರ್ನಿ ಮನೆ ತಲುಪೋಕೆ. ಹರೀಶ್ ಹಾಗೂ ಮನೋಜ್ ಗಾಡಿಯಿಂದ ಇಳ್ಕೋತಾರೆ. ಈಗ ಕಾರ್ನಲ್ಲಿ ಉಳ್ಕೊಂಡಿದ್ದು 3 ಜನ, ತಾಯಿ, ಮಗ ಹಾಗೆ ಡ್ರೈವರ್. ಆಗ ಟೈಮ್ ರಾತ್ರಿ 10:30ರಿಂದ 11 ಗಂಟೆ. ಯಾವಾಗ ಇವರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಏರಿಯಾ ಬಳಿ ಹೊಸೂರು ಮಾರ್ಗವಾಗಿ ಅಗ್ರಹಾರ ಟ್ರಾಫಿಕ್ ಸಿಗ್ನಲ್ ತಲುಪ್ತಾರೋ ಆಗ ಸಡನ್ ಆಗಿ 2ರಿಂದ 3 ಬೈಕ್ ಇವರ ಇನೋವಾ ಕಾರ್ನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದರಲ್ಲಿ 4 ಜನ ಕುತ್ಕೊಂಡಿದ್ರು. ಮುಖಕ್ಕೆ ಮಾಸ್ಕ್ ಧರಿಸಿದ್ರು, ಕೈಯಲ್ಲಿ ಶಾರ್ಪ್ ಆದ ಚಾಕು ಹಿಡ್ಕೊಂಡಿದ್ರು. ಅವರನ್ನ ನೋಡಿದ ತಕ್ಷಣವೇ ಡ್ರೈವರ್ ಪ್ರಮೋದ್ಗೆ ಇಲ್ಲೇನೋ ನಡೀತಿದೆ ಅಂತ ಅನಿಸಿ ಕಾರನ್ನ ಮೂವ್ ಮಾಡೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಆ ಮುಸುಕುದಾರಿಯಲ್ಲೊಬ್ಬ ತನ್ನ ಡಿಯೋ ಬೈಕ್ ನ ಕಾರ್ನ ಮುಂದೆ ತಂದು ನಿಲ್ಲಿಸ್ತಾನೆ. ನಂತರ ಇನ್ನೊಬ್ಬ ಮುಸುಕುದಾರಿ ಕಾರ್ನ ಗ್ಲಾಸ್ ನ ಹೊಡಿತಾನೆ. ಇವರು ಶಿಕಾರಿಗೆ ಅಂತ ಬಂದಿದ್ದು ಅರ್ಚನಾ ಹಾಗೆ ಅವರ ಮಗನಿಗಾಗಿ. ಡ್ರೈವರ್ ಪ್ರಮೋದ್ ಮಗನನ್ನ ರಕ್ಷಿಸಲು ಪ್ರಯತ್ನಿಸ್ತಾರೆ. ಆದ್ರೆ ಇದ್ದಂತಹ 4 ಮುಸುಕುದಾರಿಗಳಲ್ಲಿ 3 ಜನ ಅರ್ಚನಾರನ್ನ ಕಾರ್ನಿಂದ ಹೊರಗಡೆ ಎಳೆದು ತರ್ತಾರೆ. ಇತ್ತ ಕಡೆ ಮತ್ತೊಂದು ಸೈಡ್ ನ ಡೋರ್ ನಿಂದ ಡ್ರೈವರ್ ಪ್ರಮೋದ್ ಮಗನನ್ನ ಇಳಿಸಿ ಓಡಿ ಹೋಗೋ ಪ್ರಯತ್ನ ಪಡ್ತಾರೆ. ಅತ್ತ ಕಡೆ ಅರ್ಚನಾರನ್ನ ಎಳೆದುಕೊಂಡು ಹೋದ ದುಷ್ಕರ್ಮಿಗಳು ಆಕೆನ ಏನ್ ಮಾಡಿರ್ತಾರೆ ಅನ್ನೋದು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಇದೆಲ್ಲ ನಗರದ ನಡು ರಸ್ತೆಯಲ್ಲಿ ಜನಗಳ ಮುಂದೆಯೇ ನಡೀತಿತ್ತು. ಹಲವಾರು ಜನಗಳು ಅವರ ಫೋನ್ಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ತಿದ್ರು. ಸಿಸಿಟಿವಿ ಕ್ಯಾಮೆರಾದಲ್ಲೂ ಈ ಘಟನೆ ರೆಕಾರ್ಡ್ ಆಗ್ತಿತ್ತು. ಮಗ ಹಾಗೆ ಡ್ರೈವರ್ ಪ್ರಮೋದ್ ಹಾಗೋ ಹೀಗೋ ತಮ್ಮ ಜೀವ ಪಣಕ್ಕಿಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಕೆಲವೇ ನಿಮಿಷಗಳಲ್ಲಿ ಆ ದುಷ್ಕರ್ಮಿಗಳು ತಮ್ಮ ಕೆಲಸ ಮುಗಿಸಿ ಅಲ್ಲಿಂದ ಕಾಲ್ ಕೀಳ್ತಾರೆ. ಅವರುಗಳು ಹೋದ ನಂತರ ಡ್ರೈವರ್ ಪ್ರಮೋದ್ ಅರ್ಚನಾರ ಬಳಿ ಬರ್ತಾರೆ. ಅಕ್ಕಪಕ್ಕ ನಿಂತು ನೋಡ್ತಿದ್ದ ಜನಗಳ ಸಹಾಯ ತಗೊಂಡು ಆಕೆನ ಹತ್ತಿರದ ಹಾಸ್ಪಿಟಲ್ಗೆ ತಗೊಂಡೋಗ್ತಾರೆ. ಮಗ ಹತ್ತಿರದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಬಂದು ವಿಷಯ ತಿಳಿಸಿ ಕೆಲವು ಪೊಲೀಸರೊಂದಿಗೆ ಕಾರ್ ನಿಂತಿದ್ದ ಜಾಗಕ್ಕೆ ಬರ್ತಾರೆ. ಅಲ್ಲಿ ಅಮ್ಮ ಇರ್ಲಿಲ್ಲ. ನಂತರ ಮಗ ಡ್ರೈವರ್ ಪ್ರಮೋದ್ಗೆ ಕಾಲ್ ಮಾಡ್ತಾನೆ. ಆಗ ಗೊತ್ತಾಗತ್ತೆ ಆಕೆನ ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ತಕ್ಷಣ ಮಗ ಹಾಸ್ಪಿಟಲ್ಗೆ ಓಡಿ ಬರ್ತಾನೆ. ಆದ್ರೆ ಡಾಕ್ಟರ್ಗಳು ಅರ್ಚನಾರನ್ನ ಆಕೆ ಬದುಕಿಲ್ಲ ಅಂತ ಘೋಷಿಸಿ ಆಗಿತ್ತು. ಈ ಕೇಸ್ ಕಂಪ್ಲೀಟ್ ಆಗಿ ಲಾ ಅಂಡ್ ಆರ್ಡರ್ ನ ಕ್ವಶನ್ ಮಾಡೋ ಹಾಗೆ ಮಾಡಿತ್ತು. ಆರಾಮಾಗಿ ಕೊಲೆಗಾರರು ನಡು ರಸ್ತೆಯಲ್ಲಿ ಪ್ರಾಣ ತೆಗೆದು ಹೋಗ್ತಿದ್ದಾರೆ. ಜನಸಾಮಾನ್ಯರನ್ನ ಬಿಡಿ, ವಿಐಪಿಗಳಿಗೂ ಇಲ್ಲಿ ಸೇಫ್ಟಿ ಇಲ್ಲ ಅನ್ನೋ ಹಾಗಾಗಿತ್ತು. ಈ ಅರ್ಚನಾರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ಹೇಳ್ಬೇಕು ಅಂದ್ರೆ ಈಕೆಯ ಜೀವನ ಮೊದಲಿಂದಲೂ ಬಹಳನೇ ಏರಿಳಿತಗಳಿಂದ ಕೂಡಿತ್ತು. ಸ್ಪೆಷಲಿ ಆಕೆಗೆ ಮದುವೆ ಆದ ನಂತರ. ಅರ್ಚನಾರ ಮೊದಲ ಮದುವೆ ಅರವಿಂದ್ ಎಂಬ ವ್ಯಕ್ತಿಯೊಂದಿಗೆ ಆಗಿತ್ತು. ಅರವಿಂದ್ ಕೂಡ ಬಹಳನೇ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು. ಇವರ ಮದುವೆಯ ನಂತರ ಮೊದಲು ಮಗಳು ಯುವಿಕಾ, ನಂತರ ಮಗ ಹುಡ್ತಾರೆ. ಆಲ್ಮೋಸ್ಟ್ 13ರಿಂದ 14 ವರ್ಷ ಅರವಿಂದ್ ಹಾಗೆ ಅರ್ಚನಾ ಒಟ್ಟಿಗೆ ಇರ್ತಾರೆ. ನಂತರ ಇಬ್ಬರ ನಡುವೆ ಮನಸ್ತಾಪಗಳು ಮೂಡೋಕೆ ಶುರುವಾಗತ್ತೆ. ನಂತರ ಕೊನೆಗೆ ಇಬ್ರು ಸಪರೇಟ್ ಆಗೋ ನಿರ್ಧಾರ ಮಾಡ್ತಾರೆ. 2013ರಲ್ಲಿ ಇಬ್ರು ಅಫಿಷಿಯಲಿ ಡೈವರ್ಸ್ ತಗೋತಾರೆ. ಪತಿ ಅರವಿಂದ್ ಅಲುಮಿನಿ ಅಂತ ಪತ್ನಿ ಅರ್ಚನಾಳಿಗೆ 15 ಕೋಟಿ ಕೊಡ್ತಾರೆ. ಮಕ್ಕಳ ಕಸ್ಟಡಿ ಕೂಡ ಅರ್ಚನಾಳ ಕೈಗೆ ಬರುತ್ತೆ. ಇದಾದ ನಂತರ ಅರ್ಚನಾಳ ತಂದೆ ವಿಶ್ವನಾಥ್ ರೆಡ್ಡಿ ತಮ್ಮ ಆಸ್ತಿಯನ್ನೆಲ್ಲ ಮಕ್ಕಳಿಬ್ಬರಿಗೆ ಹಂಚ್ತಾರೆ. ಅರ್ಚನಾಳ ಬಳಿ 40 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ವಿಲೇವಾರಿಯಾಗಿತ್ತು. ಗಂಡನಿಂದ ಬಂದಿದ್ದಂತಹ 15 ಕೋಟಿ ಅಂತೂ ಮೊದಲೇ ಇತ್ತು. ಈಗ ಇಷ್ಟೊಂದು ಹಣ ಇಡ್ಕೊಂಡು ಮಾಡೋದಾದ್ರೂ ಏನು? ಸೊ ಅದರಂತೆ ಅರ್ಚನಾ ತನ್ನ ತಂದೆಯ ಬಿಸ್ನೆಸ್ ನ ಮುಂದುವರ್ಸ್ಕೊಂಡು ಹೋಗೋ ಪ್ಲಾನ್ ಮಾಡ್ತಾಳೆ. ಕೆಲವೊಂದು ಇನ್ವೆಸ್ಟರ್ ಗಳ ಬಳಿ ಮಾತಾಡಿ ಕೆಲವೊಂದು ಎಂಪ್ಲಾಯೀಸ್ ಗಳನ್ನ ಹೈರ್ ಮಾಡ್ಕೊಂಡು ಕೆಲಸ ಶುರು ಮಾಡ್ತಾಳೆ. ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಈ ರಿಯಲ್ ಎಸ್ಟೇಟ್ ಫೀಲ್ಡ್ ನಲ್ಲಿ ಶತ್ರುಗಳಾಗೋದು, ರೌಡಿಗಳ ಪರಿಚಯಗಳಾಗೋದು ಬಹಳನೇ ಬೇಗ. ಅದರಂತೆ ಅರ್ಚನಾಳ ಸಹವಾಸ ಕೂಡ ಅವರೊಂದಿಗೆ ಆಗತ್ತೆ. ಅರ್ಚನಾ ಮೇ ಬಿ ಗಂಡನಿಂದ ದೂರವಾಗಿರ್ಬೋದು, ಆದ್ರೆ ಮಕ್ಕಳನ್ನ ಬಹಳನೇ ಪ್ರೀತಿಸ್ತಿದ್ಲು. ಅವರಿಬ್ಬರಿಗೂ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋದೇ ಆಕೆಯ ಆಸೆ. ಬಿಸ್ನೆಸ್ ಮಾಡ್ತಾ ಮಾಡ್ತಾ ಅರ್ಚನಾಗೆ ಅದೇ ಬಿಸ್ನೆಸ್ ನಲ್ಲಿ ಇನ್ನೊಬ್ಬ ಪಾರ್ಟ್ನರ್ ನ ಮೇಲೆ ಪ್ರೀತಿ ಹುಟ್ಟುತ್ತೆ. ಆತನನ್ನ ತುಂಬಾ ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆತನ ಹೆಸರು ಸಾದಿಕ್ ಸಿದ್ದಿಕಿ. ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಅರ್ಚನಾ ಆತನೊಂದಿಗೆ ಲಿವಿಂಗ್ ನಲ್ಲೂ ಇದ್ಲು ಅನ್ನಲಾಗಿದೆ. ಇಬ್ರು ಸೇರಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರು. ಆದ್ರೆ ನಿಧಾನವಾಗಿ ಇವರ ಸಂಬಂಧ ಕೂಡ ಕಹಿ ಆಗ್ತಾ ಬರುತ್ತೆ. ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೂಡ ಮನಸ್ತಾಪಗಳು ಏಳೋಕೆ ಶುರುವಾಗತ್ತೆ. ಇವರಿಬ್ಬರ ನಡುವೆ ಜಗಳಗಳಾಗೋಕೆ ಶುರುವಾಗತ್ತೆ. ಒಂದು ದಿನ ಅರ್ಚನಾ ಆತನ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಸಿದ್ಲು. 3 ವರ್ಷಗಳವರೆಗೆ ಒಟ್ಟಿಗಿದ್ದ ಅರ್ಚನಾ ಹಾಗೂ ಸಾದಿಕ್ ನಂತರ ಸಪರೇಟ್ ಆಗ್ತಾರ. ಇದಾದ ನಂತರ ಅರ್ಚನಾಳ ಬಾಳಲ್ಲಿ ಎಂಟ್ರಿ ಆಗಿದ್ದೆ ನವೀನ್, ಒಬ್ಬ ಜಿಮ್ ಟ್ರೈನರ್. ಅರ್ಚನಾ ಕೂಡ ಜಿಮ್ಗೆ ಅಂತ ಹೋಗ್ತಿದ್ಲು. ಜೊತೆಗೆ ಮಗಳು ಕೂಡ ಜಿಮ್ಗೆ ಹೋಗ್ತಿದ್ಲು. ಇಲ್ಲೇ ಅರ್ಚನಾ ಹಾಗೂ ನವೀನ್ ನ ಪರಿಚಯವಾಗಿತ್ತು. ಅರ್ಚನಾ ಈಗ ಒಬ್ಬಂಟಿಯಾಗಿದ್ಲು. ಬಿಸ್ನೆಸ್ ಇದೆ, ಮನೆ ನೋಡ್ಕೋಬೇಕು, ಮಕ್ಕಳಿದ್ದಾರೆ,
ಅವರನ್ನು ನೋಡ್ಕೋಬೇಕು. ಬಿಸ್ನೆಸ್ ಪಾರ್ಟ್ನರ್ ಕಮ್ ಪ್ರೇಮಿ ಕೂಡ ಈಗ ಜೊತೆಗಿಲ್ಲ. ಹಾಗಾಗಿ ನವೀನ್ನೊಂದಿಗೆ ಗೆಳೆತನ ಶುರುವಾದ ನಂತರ ಅರ್ಚನಾ ಆತನನ್ನ ತನ್ನ ಕಂಪನಿಗೆ ಹೈರ್ ಮಾಡ್ಕೋತಾಳೆ. ಅದು ಕೂಡ ದೊಡ್ಡದೊಂದು ಹುದ್ದೆಯನ್ನ ಕೊಟ್ಟು. ಆಕ್ಚುಲಿ ನವೀನ್ ಅರ್ಚನಾಳಿಗೆ ಕೆಲಸಕ್ಕೆ ಬರ್ತಾನೆ. ಆಕೆಯ ಬಿಸ್ನೆಸ್ ಚೆನ್ನಾಗಿ ನೋಡ್ಕೋತಾನೆ. ಆಕೆಗೆ ಯಾವುದೋ ಒಂದು ಪ್ರಾಪರ್ಟಿ ವಿಷಯವಾಗಿ ಒಬ್ಬ ವ್ಯಕ್ತಿಯಿಂದ ಪ್ರಾಬ್ಲಮ್ ಆಗ್ತಿತ್ತು. ಅದನ್ನ ಕೂಡ ನವೀನ್ ಸಾಲ್ವ್ ಮಾಡಿ ಕೊಡ್ತಾನೆ. ಇದಾದ ನಂತರ ನಿಧಾನವಾಗಿ ಇಬ್ರು ಬಹಳನೇ ಹತ್ತಿರವಾಗ್ತಾರೆ. ಈ ನವೀನ್ ಅರ್ಚನಾಳಿಗಿಂತ 9 ರಿಂದ 10 ವರ್ಷ ಚಿಕ್ಕವನು. ನವೀನ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳನೇ ಆಕ್ಟಿವ್ ಆಗಿದ್ದ. ವರ್ಕೌಟ್ ನ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತಿದ್ದ. ಅರ್ಚನಾಳ ಪಕ್ಕದ ಮನೆಯವರು ಮೀಡಿಯಾಗೆ ಹೇಳ್ತಾರೆ, ಆಕೆಗೆ ಫ್ಯಾಷನ್ ಡಿಸೈನರ್ ಬಟ್ಟೆಗಳು, ಜ್ಯುವೆಲ್ರಿಗಳನ್ನ ಖರೀದಿಸುವುದಂದ್ರೆ ಬಹಳನೇ ಇಷ್ಟ. ಆಕೆಯ ಬಳಿ ಎಣಿಸಲಾಗದಷ್ಟು ಶೂಸ್ಗಳು, ಬ್ಯಾಗ್ಗಳು, ಇಯರಿಂಗ್ಸ್ ಗಳು ಇರಬಹುದು ಅಂತಾರೆ. ಆಕೆ ಯಾವಾಗ್ಲೂ ತನ್ನ ಬಟ್ಟೆಗಳನ್ನ ಸ್ಟಿಚ್ ಮಾಡಿನೇ ಧರಿಸ್ತಿದ್ಲು. ಘಟನೆ ನಡೆಯೋಕು ಕೆಲವು ದಿನಗಳ ಹಿಂದೆ ಆ ಪಕ್ಕದ ಮನೆಯಾಕೆಯನ್ನ ಶಾಪಿಂಗ್ಗೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ 30,000 ರೂಪಾಯಿಯಷ್ಟು ಶಾಪಿಂಗ್ ಮಾಡಿದ್ಲು. ಅರ್ಚನಾ ತನ್ನ ಮಗಳು ಯುವಿಕಾಗೆ 50,000 ರೂಪಾಯಿ ತಿಂಗಳಿಗೆ ಪಾಕೆಟ್ ಮನಿ ಅಂತ ಕೊಡ್ತಿದ್ಲು. ಆಕೆನ ದಿನಾಲು ಕಾಲೇಜ್ಗೆ ಡ್ರಾಪ್ ಮಾಡಲು ತಾನೇ ಖುದ್ದಾಗಿ ಹೋಗ್ತಿದ್ಲು. ಗಂಡ ನವೀನ್ಗೆ ತಿಂಗಳಿಗೆ 1 ಲಕ್ಷ ಸಂಬಳದ ರೂಪದಲ್ಲಿ ಕೊಡ್ತಿದ್ಲು. ಅಂದ್ರೆ ಕಂಪ್ಲೀಟ್ ಫ್ಯಾಮಿಲಿನ ನೋಡ್ಕೋತಿದ್ದೆ ಅರ್ಚನಾ. ಆದ್ರೆ ಕೊನೆಗೆ ಯಾರ ಶತ್ರುತ್ವ ತನ್ನ ಜೀವನಕ್ಕೆ ಕೂತಂತೋ ಗೊತ್ತಿಲ್ಲ. ಮುಂದೆ ಅರ್ಚನಾಳ ಪಕ್ಕದ ಮನೆಯಾಕೆ ಹಾಗೆ ಆಕೆಯ ಸ್ನೇಹಿತರು ಇನ್ನಷ್ಟು ವಿಷಯಗಳನ್ನ ಹೇಳ್ತಾರೆ. ಅದನ್ನ ನಿಮಗೆ ಕೆಲವಿನ ಸಮಯದಲ್ಲಿ ಹೇಳ್ತೀನಿ. ಈಗ ಕರೆಂಟ್ ಟೈಮ್ಗೆ ಬಂದ್ರೆ ಮಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ರಿಜಿಸ್ಟರ್ ಮಾಡಿಸ್ತಾನೆ. ಅಡಿಷನಲ್ CP ಈಸ್ಟ್, DCP ಸೌತ್ ಈಸ್ಟ್, ACP, PI ಎಲ್ರೂ ಆ ಘಟನಾ ಸ್ಥಳಕ್ಕೆ ಬರ್ತಾರೆ. 4 ದಿಕ್ಕಲ್ಲೂ ಗೇರಬಂದಿ ಹಾಕಿ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಫಾರೆನ್ಸಿಕ್ ಟೀಮ್ ಹಾಗೆ ಡಾಗ್ ಸ್ಕ್ವಾಡ್ ಕೂಡ ಘಟನಾ ಸ್ಥಳಕ್ಕೆ ಕರೆಸಲಾಗುತ್ತೆ. ಟೆಕ್ನಿಕಲ್ ಟೀಮ್ CCTV ರೆಕಾರ್ಡಿಂಗ್ ನ ಕಲೆಕ್ಟ್ ಮಾಡಿಕೊಂಡು ಅದರ ಫುಟೇಜ್ ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಘಟನಾ ಸ್ಥಳದ ಅಕ್ಕಪಕ್ಕ ಬಹಳಷ್ಟು ಅಂಗಡಿಗಳಿತ್ತು. ಸುತ್ತಮುತ್ತ ಜನ ಕೂಡ ಸೇರಿದ್ರು. ಅವರ ಬಳಿಯೂ ಪೊಲೀಸರು ವಿಚಾರಿಸ್ತಾರೆ. ಕೆಲವರಂತೂ ಆ ಘಟನೆಯ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಕೂಡ ಮಾಡಿದ್ರು. ಪೊಲೀಸರು ಪ್ರತಿಯೊಬ್ಬ ದುಷ್ಕರ್ಮಿಯ ಬಗ್ಗೆ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು, ಎಲ್ಲಿಯವರು ಅಂತೆಲ್ಲ. ಆದ್ರೆ ಆಕ್ಚುಲಿ ಅವರೆಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು. ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನ ಬಹಳನೇ ಚುರುಕುಗೊಳಿಸ್ತಾರೆ. ಅರ್ಚನಾಳ ಮಗ ಹಾಗೆ ಡ್ರೈವರ್ ಪ್ರಮೋದ್ ಘಟನೆ ನಡೆದಾಗ ಅದೇ ಜಾಗದಲ್ಲಿದ್ರು. ಎಲ್ಲವನ್ನೂ ಕಣ್ಣಾರೆ ಕಂಡಿದ್ರು. ಆದ್ರೆ ಪ್ರಾಣ ಭಯದಿಂದ ಇಬ್ರು ಅಲ್ಲಿಂದ ಓಡಿ ಹೋಗಿದ್ರು. ಪೊಲೀಸರು ಇವರಿಬ್ಬರ ಬಳಿಯಿಂದ ಆ ದುಷ್ಕರ್ಮಿಗಳ ಡೀಟೇಲ್ಸ್ ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಏನಾದ್ರೂ ವಿಭಿನ್ನವಾಗಿರೋದನ್ನ ನೋಡಿದ್ರ, ಅವರ ಮಾತಿನ ಸ್ಟೈಲ್ ಹೇಗಿತ್ತು ಅಂತೆಲ್ಲ. ಆಗ ಮಗ ಆ ರಾತ್ರಿ ಏನೆಲ್ಲ ನಡೀತು ಅಂತ ನೆನಪಿಸಿಕೊಂಡು ಹೇಳೋಕೆ ಶುರು ಮಾಡ್ತಾನೆ. ಬಂದಿದ್ದಂತಹ 4 ಜನ ದುಷ್ಕರ್ಮಿಗಳಲ್ಲಿ ಒಬ್ಬ ಅವರ ಗ್ಯಾಂಗ್ ಲೀಡರ್ ಇರಬೇಕು. ಯಾಕೆಂದ್ರೆ ಆತ ಅರ್ಚನಾಳ ಬಳಿ ಕಿರಿಚಿ ಹೇಳ್ತಿದ್ದ, ನಿನಗೆ ನವೀನ್ ಮೇಲೆ ಕೇಸ್ ಫೈಲ್ ಮಾಡೋಕೆ ಧೈರ್ಯ ಏನಾದ್ರೂ ಹೇಗೆ ಬಂತು ಅಂತ. ಈಗ ಈ ನವೀನ್ ಅಂದ್ರೆ ಅರ್ಚನಾಳ 2ನೇ ಗಂಡ ಹಾಗೆ 3ನೇ ಪ್ರಿಯತಮ. ಮೇ ಬಿ ಇಲ್ಲಿ ನವೀನ್ನ ಸಿಕ್ಕಿಸಿ ಹಾಕಲು ಆ ದುಷ್ಕರ್ಮಿಗಳು ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ಅರ್ಚನಾಳ ಮಗ ಕೂಡ ತನಗೆ ನವೀನ್ನ ಮೇಲೇನೆ ಡೌಟ್ ಇದೆ ಅಂತ ಹೇಳ್ತಾನೆ. ಅದರಂತೆ FIR ನಲ್ಲಿ ನವೀನ್ನ ಹೆಸರನ್ನ ಸೇರಿಸಲಾಗುತ್ತೆ. ನಂತರ ಪೊಲೀಸರು ನವೀನ್ನ ಕಾಲ್ ಡೀಟೇಲ್ಸ್ ಹಾಗೆ ಲೊಕೇಶನ್ಸ್ ನ ತೆಗೆಸ್ತಾರೆ. ಘಟನೆಯ ಆಸುಪಾಸಿನ ಟೈಮ್ ನಲ್ಲಿ ಆತ ಯಾರೊಂದಿಗೆ ಮಾತಾಡ್ತಿದ್ದ, ಆತನ ಲೊಕೇಶನ್ ಎಲ್ಲಿತ್ತು ಅಂತೆಲ್ಲ. ಅದರ ಜೊತೆಗೆ ಪೊಲೀಸರು ನವೀನ್ಗೂ ಅರ್ಚನಾಗೂ ಇದ್ದ ಪ್ರಾಬ್ಲಮ್ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಅರ್ಚನಾಳ ಫ್ಯಾಮಿಲಿ ಮೆಂಬರ್ ಗಳನ್ನ, ಅವರ ಮನೆಯ ಅಕ್ಕಪಕ್ಕದವರನ್ನ, ನೆಂಟರಿಷ್ಟರನ್ನ ಎಲ್ಲರನ್ನೂ ಮಾತನಾಡಿಸ್ತಾರೆ. ಅರ್ಚನಾ ತನ್ನ ಗಂಡ ನವೀನ್ನೊಂದಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಏಪ್ರಿಲ್ 11, 2021ಕ್ಕೆ ಕೊನೆಯದಾಗಿ ಒಂದು ಪೋಸ್ಟ್ ಮಾಡಿದ್ಲು. ಅದರಲ್ಲಿ ಅರ್ಚನಾಳ ಮಗಳು ಹಾಗೆ ಕೆಲವು ಪರಿಚಯಸ್ಥರು ಇದ್ರು. ಇದಾದ ನಂತರ ಯಾವುದೇ ಪೋಸ್ಟ್ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಆಗಿರಲಿಲ್ಲ. ಮೇ ಬಿ ಇದಾದ ನಂತರವೇ ಗಂಡ ಹೆಂಡತಿ ಸಂಬಂಧದಲ್ಲಿ ಏನೋ ತೊಂದರೆ ಆಗಿರಬಹುದು. ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಘಟನೆಗೂ 3-4 ತಿಂಗಳ ಹಿಂದೆಯಿಂದ ಇವರಿಬ್ಬರ ನಡುವೆ ಪ್ರಾಬ್ಲಮ್ಗಳು ಶುರುವಾಗಿತ್ತು. ಸೆಪ್ಟೆಂಬರ್ 2021ರಲ್ಲಿ ಮಗಳು ಯುವಿಕಾ ತನ್ನ ಫ್ರೆಂಡ್ಸ್ ಗಳೊಂದಿಗೆ ಬರ್ತ್ಡೇ ಪಾರ್ಟಿ ಮಾಡಿದ್ಲು. ಅದರಲ್ಲಿ ಆಕೆ ಸಾಕಷ್ಟು ಡ್ರಿಂಕ್ಸ್ ಕೂಡ ಮಾಡಿದ್ಲು. ಅದೇ ಕುಡಿದ ಅಮಲಲ್ಲಿ ಯುವಿಕಾಳ ತಲೆಯಲ್ಲಿ ಏನ್ ಓಡ್ತಿತ್ತೋ ಗೊತ್ತಿಲ್ಲ, ತನ್ನ ಫೋನ್ ನಿಂದ ಅಮ್ಮ ಅರ್ಚನಾಗೆ ಒಂದು ಮೆಸೇಜ್ ನ ಕಳಿಸಿಕೊಡ್ತಾಳೆ. ಅದರಲ್ಲಿ ಆಕೆ ಹೇಳ್ತಾಳೆ, ನಾನು ಹಾಗೂ ನವೀನ್ ಒಬ್ಬರನ್ನೊಬ್ಬರು ಬಹಳನೇ ಪ್ರೀತಿಸ್ತಿದ್ದೀವಿ. ನಾವಿಬ್ರು ಆಲ್ರೆಡಿ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ ಅಂತ. ಅಂದ್ರೆ ಒಬ್ಬ ಮಲತಂದೆ ಹಾಗೆ ಮಗಳು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರು. ಈ ನವೀನ್ ಯುವಿಕಾಗಿಂತ 10-11 ವರ್ಷ ದೊಡ್ಡವನು. ಆ ಮೆಸೇಜ್ ನ ಓದಿದ ಅರ್ಚನಾಗೆ ಶಾಕ್ ಹೊಡೆದಿತ್ತು. ಯಾವಾಗ ಮಗಳು ಪಾರ್ಟಿ ಮುಗಿಸಿ ಮನೆಗೆ ವಾಪಸ್ ಆಗ್ತಾಳೋ ಆಗ ಅರ್ಚನಾ ಯುವಿಕಾಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾಳೆ. ಈ ತರ ಮಾಡಬೇಡ, ಇದು ತಪ್ಪು, ಜನ ಏನ್ ಅನ್ಕೋತಾರೆ, ನಮ್ಮ ಮರ್ಯಾದೆ ಕೂಡ ಹಾಳಾಗತ್ತೆ ಅಂತೆಲ್ಲ.
ಇದೇ ತರ ಅರ್ಚನಾ ನವೀನ್ಗೂ ಬುದ್ಧಿವಾದ ಹೇಳ್ತಾಳೆ. ಆದ್ರೆ ನವೀನ್ ಹಾಗೂ ಯುವಿಕಾ ಅರ್ಚನಾಳ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ. ಮನೆಯಲ್ಲಿ ಜಗಳ ಆಗೋಕೆ ಶುರುವಾಗತ್ತೆ. ಅರ್ಚನಾ ಹಾಗೂ ನವೀನ್ನ ನಡುವೆ ಮೊದಲೇ ಜಗಳವಾಗ್ತಿತ್ತು. ಈಗ ಯುವಿಕಾ ವಿಷಯವಾಗಿಯೂ ಮತ್ತಷ್ಟು ಜಗಳ ತಾರಕಕ್ಕೆ ಇರುತ್ತೆ. ಜಿಗಣಿಯ ಕುಂತ್ಲೂರೆಡ್ಡಿ ಲೇಔಟ್ ನಲ್ಲಿ ವಾಸವಿರೋ ಅರ್ಚನಾಳ ಗೆಳತಿ ಒಬ್ರು ಹೇಳ್ತಾರೆ, ಗಂಡ ಹಾಗೆ ಮಗಳ ಅಫೇರ್ನ ವಿಷಯ ಅರ್ಚನಾಗೆ ಗೊತ್ತಾದ ನಂತರ ಅರ್ಚನಾ ಕುಗ್ಗಿ ಹೋಗಿದ್ಲು. ನಿದ್ರೆ ಮಾಡೋಕ್ಕಾಗದೆ ನಿದ್ರೆ ಮಾತ್ರೆಗಳನ್ನ ತಗೋತಿದ್ಲು. ಅರ್ಚನಾ ನನಗೆ ಹೇಳಿದ್ಲು, ನನಗೇನಾದ್ರೂ ಆದ್ರೆ ಅದು ನವೀನಿಂದಲೇ ಅಂತ. ಅಕ್ಟೋಬರ್ 31, 2021 ಸಂಜೆ ಅರ್ಚನಾಳ ಮಗಳು ಯುವಿಕಾ ನನ್ನ ಮನೆಗೆ ಬಂದಿದ್ಲು. ಆಗ ಆಕೆ ಹೇಳಿದ್ಲು, ನವೀನ್ ಅಮ್ಮನಿಗೆ ಸರಿಯಾಗಿ ಹೊಡಿತಿದ್ದಾನೆ, ಹೇಗಾದ್ರೂ ಕಾಪಾಡಿ ಅಂತ. ಆಗ ಅರ್ಚನಾಳ ಗೆಳತಿ ಆಕೆಯ ಮನೆಗೆ ಹೋಗಿ ಅರ್ಚನಾಳನ್ನ ಸೇವ್ ಮಾಡಿದ್ದಾರೆ. ಅದೇ ದಿನ ಅರ್ಚನಾ ತನ್ನ ತಾಯಿ ಹಾಗೆ ಮಗನನ್ನ ಕರ್ಕೊಂಡು ತನ್ನ ಫ್ರೆಂಡ್ ನ ಮನೆಗೆ ಬರ್ತಾಳೆ. ಅದೇ ರಾತ್ರಿ ಅರ್ಚನಾ ತನ್ನ ತಾಯಿಯನ್ನ ಕರ್ಕೊಂಡು ಜಿಗಣಿಯ ಪೊಲೀಸ್ ಸ್ಟೇಷನ್ಗೂ ಹೋಗ್ತಾಳೆ. ಅಲ್ಲಿ ನವೀನ್ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾಳೆ. ಅಲ್ಲಿಂದ 3 ದಿನ ತನ್ನ ತಾಯಿ ಹಾಗೆ ಮಗನೊಂದಿಗೆ ಆಕೆಯ ಗೆಳತಿಯ ಮನೆಯಲ್ಲಿ ಉಳ್ಕೋತಾರೆ. ಅದಾದ ನಂತರ ಬಿಳಂದೂರಲ್ಲಿ ಒಂದು ಬಾಡಿಗೆ ಮನೆ ತಗೊಂಡು ಶಿಫ್ಟ್ ಆಗ್ತಾರೆ. ಅತ್ತ ಕಡೆ ನವೀನ್ ಹಾಗೂ ಯುವಿಕಾ ಕೂಡ ಆ ದೊಡ್ಡ ಮನೆಯನ್ನ ಖಾಲಿ ಮಾಡಿಕೊಂಡು ಮಧುಮಿತ್ರ ಲೇಔಟ್ ನಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೋತಾರೆ. ಮೊದಲೆಲ್ಲ ಅರ್ಚನಾ ಇವರಿಬ್ಬರಿಗೂ ತಿಂಗಳಿಗೆ ಇಷ್ಟು ಹಣ ಅಂತ ಕೊಡ್ತಿದ್ಲು. ಆದ್ರೆ ಈಗ ಜಗಳ ಆಯ್ತು, ಸಪರೇಟ್ ಆಗಿ ವಾಸವಾಗಿದ್ದಾರೆ. ಹಾಗಿದ್ರೆ ಅರ್ಚನಾ ಯಾಕೆ ಹಣ ಕೊಡ್ತಾಳೆ? ನವೀನ್ ಒಬ್ಬ ಜಿಮ್ ಟ್ರೈನರ್ ಆಗಿದ್ದ. ಆದ್ರೆ ಈಗ 2021 ಟೈಮ್, ಕೋವಿಡ್ ನಿಂದಾಗಿ ಜಿಮ್ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಬೈ ಡಿಫಾಲ್ಟ್ ಹಣದ ಕೊರತೆ ಆಗತ್ತೆ. ಕಷ್ಟಪಟ್ಟು ಹೇಗೋ ಒಂದು 25,000 ಸಂಪಾದನೆ ಮಾಡ್ತಿದ್ದ. ಆದ್ರೆ ಅದರಲ್ಲಿ 19,000 ಮನೆ ಬಾಡಿಗೆಗೆ ಅಂತಲೇ ಕೊಡಬೇಕಾಗಿ ಬರ್ತಿತ್ತು. ಯುವಿಕಾ ಹಾಗೂ ನವೀನ್ ಲಿವಿಂಗ್ ಟುಗೆದರ್ ನಲ್ಲಿ ಇರೋಕೆ ಶುರು ಮಾಡಿದ್ರು. ಅದೇ ವರ್ಷ ನವೆಂಬರ್ ನಲ್ಲಿ ಅರ್ಚನಾಳ ತಾಯಿ ಉಮಾರೆಡ್ಡಿ ಕೂಡ ತೀರ್ಕೋತಾರೆ. ಮೊದಲೇ ದುಃಖದಲ್ಲಿದ್ದ ಅರ್ಚನಾಗೆ ಈಗ ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು. ಇಲ್ಲಿಂದ ಮುಂದೆ ಅರ್ಚನಾ ಸಾಕಷ್ಟು ಟೈಮ್ ಮನೆಯಿಂದ ಹೊರಗಡೆಯೇ ಕಳೆಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಕೆಗೆ ಮಗಳು ಯುವಿಕಾ ತಾಯಿಯ ಬಳಿ ವಾಪಸ್ ಬರ್ತಾಳೆ ಅನ್ನೋ ಹೋಪ್ ಇತ್ತು. ಇತ್ತ ನವೀನ್ ಕೂಡ ಅರ್ಚನಾಳಿಗೆ ನಿರಂತರವಾಗಿ ಟಾರ್ಚರ್ ಕೊಡಕ್ಕೆ ಶುರು ಮಾಡಿದ ಹಣಕ್ಕಾಗಿ. ಇದೇ ಕಾರಣಕ್ಕೆ ಅರ್ಚನಾ ನವೆಂಬರ್ 28 ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡೌರಿ ಕೇಸ್ನ ಫೈಲ್ ಮಾಡಿಸ್ತಾಳೆ. ಈಗ ನವೀನ್ನ ಮೇಲೆ ಒಂದಲ್ಲ ಅಂತ 2 ಕೇಸ್ಗಳು ರಿಜಿಸ್ಟರ್ ಆಗಿತ್ತು. ಯಾವಾಗ ಪೊಲೀಸರಿಗೆ ತಮ್ಮ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಈ ಎಲ್ಲಾ ವಿಷಯಗಳು ಗೊತ್ತಾಗುತ್ತೋ ಆಗ ಪೊಲೀಸರು ಡಿಸೆಂಬರ್ 29ಕ್ಕೆ ನವೀನ್ನ ಎತ್ತಾಕೋತಾರೆ. ಸಿಸಿಟಿವಿ ಕ್ಯಾಮೆರಾ ಮೂಲಕ ಕೆಲವು ದುಷ್ಕರ್ಮಿಗಳ ಕುರುಹು ಕೂಡ ಸಿಕ್ಕುತ್ತೆ. ಅದೇ ಡಿಸೆಂಬರ್ 29ಕ್ಕೆ ಟೋಟಲ್ ಆಗಿ 3 ಜನರನ್ನ ಅರೆಸ್ಟ್ ಮಾಡಲಾಗುತ್ತೆ. ಒಂದು ನವೀನ್, ಎರಡನೆಯವನು ಸಂತೋಷ್, ಮೂರನೆಯವನು ಅನೂಪ್. ಈ ಸಂತೋಷ್ ಹಾಗೂ ಅನೂಪ್ ಬೊಮ್ಮನಹಳ್ಳಿ ವಾಸಿಗಳು. ಸಂತೋಷ್ ನವೀನ್ನ ಗೆಳೆಯ. ಈತನೇ ಆ ರಾತ್ರಿ ಅರ್ಚನಾಗೆ ನವೀನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸೋಕೆ ಎಷ್ಟು ಧೈರ್ಯ ನಿನಗೆ ಅಂತ ಕೇಳಿದವನು. ಈತನೇ ಆ ದುಷ್ಕರ್ಮಿಗಳ ಗ್ಯಾಂಗ್ ನ ಲೀಡರ್. ಅದರ ನೆಕ್ಸ್ಟ್ ಡೇ ಇನ್ನೂ 4 ಜನರನ್ನ ಅರೆಸ್ಟ್ ಮಾಡಲಾಗತ್ತೆ. ಆನಂದ್, ನಾಗೇಂದ್ರ, ದೀಪಕ್ ಹಾಗೆ ಯುವಿಕಾ ರೆಡ್ಡಿ. ಈ ಯುವಿಕಾಳೆ ಈ ಷಡ್ಯಂತ್ರದ ಮಾಸ್ಟರ್ ಮೈಂಡ್. ಈಗ ಇವರೆಲ್ಲ ಸೇರ್ಕೊಂಡು ಅರ್ಚನಾಗೆ ಹಾಗೆ ಮಾಡಲು ಕಾರಣ ಏನು? ಯುವಿಕಾ, ಅರ್ಚನಾ ಹಾಗೆ ನವೀನ್ ಒಂದೇ ಮನೆಯಲ್ಲಿ ತ್ರಿಕೋನ ಪ್ರೇಮ ಪ್ರಸಂಗ ನಡೆಸ್ತಿದ್ರು. ಆದ್ರೆ ಅದು ತ್ರಿಕೋನ ಅಂತ ಅರ್ಚನಾಗೆ ಮಾತ್ರ ಗೊತ್ತಿರಲಿಲ್ಲ. ಯುವಿಕಾ ಪೊಲೀಸರಿಗೆ ಹೇಳ್ತಾಳೆ, ಆಕೆ ನವೀನ್ನ ಬಹಳನೇ ಇಷ್ಟಪಡ್ತಿದ್ಲು. ಅದು ಕೂಡ ಆಕೆಯ ತಾಯಿ ಅರ್ಚನಾ ಪಿಕ್ಚರ್ಗೂ ಬರೋಕೆ ಮುಂಚೆಯಿಂದಲು. ಹಾಗಾಗಿ ನನಗೆ ನನ್ನ ತಾಯಿನೇ ಮೋಸ ಮಾಡಿರೋದು. ಕಾಲೇಜ್ ಟೈಮಿಂದಲೂ ನನಗೆ ಮಾಡೆಲ್ ಆಗ್ಬೇಕು ಅನ್ನೋ ಕನಸಿತ್ತು. ಅದೇ ಕಾರಣಕ್ಕೆ ನಾನು ಜಿಮ್ ಕೂಡ ಜಾಯ್ನ್ ಆಗಿದ್ದು. ನವೀನ್ ನನ್ನ ಟ್ರೈನರ್ ಆಗಿದ್ದ. ಆದ್ರೆ ನವೀನ್ನ ತಲೆಯಲ್ಲಿ ಬೇರೆನೇ ಪ್ಲಾನ್ ಓಡ್ತಿತ್ತು. ನವೀನ್ಗೆ ಗೊತ್ತಿತ್ತು ಯುವಿಕಾಳ ತಾಯಿ ಅರ್ಚನಾ ಬಹುಕೋಟಿ ಆಸ್ತಿ ಇರೋ ಮಹಿಳೆ ಅಂತ. ಯಾಕೆಂದ್ರೆ ಯುವಿಕಾಳೆ ತನ್ನ ತಾಯಿಯನ್ನ ನವೀನ್ಗೆ ಪರಿಚಯ ಮಾಡಿಕೊಟ್ಟವಳು. ಇಲ್ಲಿಂದ ನಿಧಾನವಾಗಿ ನವೀನ್ ಅರ್ಚನಾಳ ಹತ್ತಿರ ಆಗೋಕೆ ಶುರು ಮಾಡ್ತಾನೆ. ಆಕೆಯ ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಅರ್ಚನಾಳ 2ನೇ ಪ್ರೇಮಿ ಸಿದ್ದಿಕ್ ನಿಂದ ಆಕೆ ದೂರವಾಗಲು ಈ ನವೀನೇ ಕಾರಣ ಅಂತ ಹೇಳ್ತಾರೆ. ಈ ನವೀನ್ ನಿಂದಾಗಿಯೇ ಅವರಿಬ್ಬರು ದೂರವಾಗ್ತಾರೆ. ನವೀನ್ ಕಾಲಕ್ರಮೇಣ ಅರ್ಚನಾಳ ಮನಸ್ಸು ಹಾಗೆ ಮನೆಯೊಳಗೆ ಸಂಪೂರ್ಣವಾಗಿ ಪ್ರವೇಶ ಮಾಡ್ತಾನೆ. ಜೊತೆಗೆ ಇರೋಕೆ ಸ್ಟಾರ್ಟ್ ಮಾಡ್ತಾನೆ. ಅರ್ಚನಾಗೆ ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡ್ತಿದ್ರೆ ಮಗಳು ಯುವಿಕಾಗೆ ಆಕೆಯ ಮಾಡ್ಲಿಂಗ್ ಡ್ರೀಮ್ಗೆ ಹೆಲ್ಪ್ ಮಾಡ್ತಿದ್ದ. ಇವೆಲ್ಲದರಿಂದ ತಾಯಿ ಮಗಳು ಇಬ್ರು ನವೀನ್ ಮೇಲೆ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ರು. ಇದರ ಪರಿಣಾಮ ನವೀನ್ ಇಬ್ಬರಲ್ಲೂ ಅಡ್ವಾಂಟೇಜ್ ತಗೊಳಕ್ಕೆ ಶುರು ಮಾಡಿದ್ದ. ಅರ್ಚನಾಳ ಫ್ರೆಂಡ್ಶಿಪ್ ಶುರು ಆದ್ಮೇಲೆ ನವೀನ್ ನ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗುತ್ತೆ. ಲಕ್ಸುರಿ ವಾಚ್ಗಳು, ಗೋಲ್ಡ್, ಐಷಾರಾಮಿ ಕಾರ್ಗಳು ಎಲ್ಲವೂ ಆತನಿಗೆ ಸಿಕ್ಕುತ್ತೆ. ಅರ್ಚನಾಳನ್ನ ಮದುವೆ ಮಾಡ್ಕೊಂಡ ನಂತರ
ಆಬ್ವಿಯಸ್ಲಿ ಯುವಿಕಾ ನವೀನ್ಗೆ ಮಗಳಾಗ್ತಾಳೆ. ಆದ್ರೆ ನವೀನ್ಗೆ ತಾಯಿ ಮಗಳು ಇಬ್ಬರ ಮೇಲೂ ಯಾವುದೇ ಪ್ರೀತಿ ಇರಲಿಲ್ಲ. ಇದ್ದದ್ದೆಲ್ಲ ಅರ್ಚನಾಳ ಪ್ರಾಪರ್ಟಿ ಮೇಲೆ ಕಣ್ಣಷ್ಟೇ. ಪ್ರೀತಿಯ ಬಲೆಯನ್ನ ಬೀಸಿದ್ದ ನವೀನ್ 2021 ಮೊದಲ ಭಾಗದಲ್ಲಿ ಯುವಿಕಾ ಕೂಡ ನವೀನ್ಗೆ ಅಫಿಷಿಯಲಿ ಪ್ರಪೋಸ್ ಮಾಡ್ತಾಳೆ. ಅಲ್ಲಿಗೆ ನವೀನ್ಗೆ ತಾನು ಅಂದ್ಕೊಂಡಿದ್ದು ನೆರವೇರುತ್ತೆ. ಆದ್ರೆ ಯುವಿಕಾ ಅದೇ ವರ್ಷ ಸೆಪ್ಟೆಂಬರ್ ನಲ್ಲಿ ಕದ್ದು ಮುಚ್ಚಿ ನಡೀತಿದ್ದ ಲವ್ನ ತಾನಾಗೆ ಮೆಸೇಜ್ ನ ತಾಯಿಗೆ ಕಳುಹಿಸಿ ಎಕ್ಸ್ಪೋಸ್ ಮಾಡ್ತಾಳೆ. ಆಲ್ರೆಡಿ ಕಳೆದ 3-4 ತಿಂಗಳಿಂದ ಅರ್ಚನಾ ಹಾಗೆ ನವೀನ್ ನಡುವೆ ಪದೇ ಪದೇ ಜಗಳ ಆಗ್ತಾನೆ ಇತ್ತು. ಆಕ್ಚುಲಿ ನವೀನ್ ಅನ್ಕೊಂಡಿದ್ದ ಅರ್ಚನಾ ಆಕೆಯ ಬಳಿ ಇರೋ ಅಷ್ಟೊಂದು ಪ್ರಾಪರ್ಟಿಗಳಲ್ಲಿ ಕೆಲವೊಂದನ್ನ ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಲಿ ಅಂತ. ಯಾಕೆಂದ್ರೆ ನವೀನ್ಗೆ ತಿಂಗಳಿಗಿಷ್ಟು ಹಣ ಅಂತ ಕೊಟ್ಟು ಸಾಕ್ತಿದ್ದಿದ್ದೆ ಅರ್ಚನಾ. ಸ್ವಲ್ಪ ಪ್ರಾಪರ್ಟಿ ಸಿಕ್ಕರೆ ನಂದೇ ಏನಾದ್ರೂ ಸ್ವಂತ ಬಿಸ್ನೆಸ್ ನಡೆಸಬಹುದು ಅನ್ನೋದು ಆತನ ಪ್ಲಾನ್. ಆದ್ರೆ ಪತ್ನಿ ಅರ್ಚನಾ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಒಂದು ಕಡೆ ನವೀನ್ಗೆ ಅರ್ಚನಾಳ ಪ್ರಾಪರ್ಟಿಯ ಮೇಲೆ ಕಣ್ಣಿದ್ರೆ, ಮತ್ತೊಂದು ಕಡೆ ಮಗಳು ಯುವಿಕಾಗೂ ತಾಯಿಯ ಪ್ರಾಪರ್ಟಿಯ ಮೇಲೆ ಕಣ್ಣಿತ್ತು. ಇದರ ಪ್ರಯೋಜನ ಪಡೆಯೋಕೆ ಶುರು ಮಾಡ್ಕೊಂಡ ನವೀನ್ ಯುವಿಕಾಳನ್ನ ಪುಸ್ಲಾಯಿಸೋಕೆ ಶುರು ಮಾಡ್ತಾನೆ. ನಾನು ಸದಾ ನಿನ್ನ ಜೊತೆ ಇರ್ತೀನಿ, ನಿನ್ನ ಕನಸನ್ನ ನಾನು ನನಸು ಮಾಡ್ತೀನಿ. ಆದ್ರೆ ನಿನ್ನ ಅಮ್ಮ ಓಲ್ಡ್ ಫ್ಯಾಷನ್, ಆಕೆಗೆ ನೀನು ಮಾಡೆಲ್ ಆಗೋದು ಇಷ್ಟ ಇಲ್ಲ. ನಮ್ಮಿಬ್ಬರಿಗೂ ಬೇರೆ ದಾರಿನೇ ಇಲ್ಲ. ಎಲ್ಲದಕ್ಕೂ ನಾವು ನಿನ್ನ ತಾಯಿಯ ಮೇಲೇನೆ ಡಿಪೆಂಡ್ ಆಗಿರ್ಬೇಕು. ನಮಗೆ ಅನಿಸಿದ ಹಾಗೆ ಇರೋಕ್ಕಾಗಲ್ಲ. ಅದು ಅಲ್ಲದೆ ನಮ್ಮಿಬ್ಬರ ಪರಿಚಯ ನಿನ್ನ ತಾಯಿ ನನ್ನನ್ನ ಮದುವೆ ಆಗೋಕೆ ಮುಂಚೆಯಿಂದಲೂ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ತಾಯಿ ನನಗೂ ಮೋಸ ಮಾಡಿದ್ದಾಳೆ ಅಂತಾನೆ. ಅರ್ಚನಾಗೆ ನವೀನ್ ಆಕೆನ ಮದುವೆ ಆಗಿರೋದು ಆಕೆಯ ಬಳಿ ಇರೋ ಹಣ ಹಾಗೆ ಪ್ರಾಪರ್ಟಿಗಾಗಿ ಅಂತ ಗೊತ್ತಾಗಕ್ಕೆ ಶುರುವಾಗಿತ್ತು. ಜೊತೆಗೆ ಮಗಳನ್ನ ನನ್ನ ವಿರುದ್ಧ ಎತ್ತಿ ಕಟ್ತಿದ್ದಾನೆ ಅಂತಲೂ ಗೊತ್ತಾಗಿತ್ತು. ಸಪರೇಟ್ ಆಗಿ ವಾಸ ಮಾಡೋಕೆ ಸ್ಟಾರ್ಟ್ ಮಾಡಿದ ನಂತರ ಅರ್ಚನಾ ಅನ್ಕೋತಾಳೆ, ಹೇಗಾದ್ರೂ ಮಗಳು ಆ ನವೀನ್ ನ ಬಿಟ್ಟು ನನ್ನ ಬಳಿ ಬರ್ತಾಳೆ ಅಂತ. ಅದಕ್ಕಾಗಿ ಅರ್ಚನಾ ರೋಹಿತ್ ಎಂಬ ವ್ಯಕ್ತಿಯೊಂದಿಗೆ ಮಾತಾಡ್ತಾಳೆ. ಆತ ಒಬ್ಬ ಲೋಕಲ್ ರೌಡಿ. ಆತ ನವೀನ್ ನ ಬಳಿ ಹೋಗ್ತಾನೆ. ಹೋಗಿ ಹೇಳ್ತಾನೆ, ಯುವಿಕಾನ ಆಕೆಯ ತಾಯಿಯ ಬಳಿ ವಾಪಸ್ ಕಳಿಸು, ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ. ಅರ್ಚನಾ ನವೀನ್ಗೆ ಡೈವರ್ಸ್ ಕೊಡೋ ಯೋಚನೆ ಕೂಡ ಮಾಡಿದ್ಲು. ಯುವಿಕಾಗೂ ಬಾರಿ ಬಾರಿ ಬುದ್ಧಿ ಹೇಳ್ತಾಳೆ. ನೀನೇನಾದ್ರೂ ನವೀನ್ ನ ಬಿಟ್ಟು ಬರ್ಲಿಲ್ಲ ಅಂದ್ರೆ ನನ್ನ ಆಸ್ತಿಯಲ್ಲಿ ನಿನಗೆ ಬಿಡುಗಾಸು ಸಿಗೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಇಷ್ಟೊತ್ತಿಗಾಗ್ಲೇ ನೀರು ತಲೆಯ ಮಟ್ಟಕ್ಕೆ ಬಂದಾಗಿತ್ತು. ಯುವಿಕಾ ಹಾಗೂ ನವೀನ್ ಸೇರ್ಕೊಂಡು ಡಿಸೆಂಬರ್ ನ ಮೊದಲ ವಾರದಿಂದಲೇ ಪ್ಲಾನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನವೀನ್ ಸುಳ್ಳು ಹೇಳಿ ತನ್ನ ಫ್ರೆಂಡ್ಸ್ ನ ಆತನ ಪ್ಲಾನ್ ನಲ್ಲಿ ಸೇರಿಸ್ಕೊಳ್ತಾನೆ. ನವೀನ್ ಹೇಳ್ತಾನೆ, ನಾನು ಅರ್ಚನಾಳನ್ನ ಬಹಳನೇ ಪ್ರೀತಿಸ್ತಿದ್ದೆ. ಆಕೆಯ ಎಲ್ಲಾ ಕಷ್ಟಗಳಲ್ಲೂ ನಾನು ಜೊತೆಯಾಗಿ ನಿಂತಿದ್ದೆ. ಇಲ್ಲಿವರೆಗೂ ನಾನು ಆಕೆಯ ಬಳಿ ಏನನ್ನೂ ಕೇಳಿಲ್ಲ. ಆಕೆ ಕೂಡ ನನಗೆ ಏನನ್ನೂ ಕೊಟ್ಟಿಲ್ಲ. ಆದ್ರೆ ಈಗ ಆಕೆ ನನ್ನನ್ನ ಮನೆಯಿಂದ ಹೊರ ಹಾಕಿದ್ದಾಳೆ. ನನ್ನನ್ನ ಯಾಕೆ ಹೊರ ಹಾಕಿದೀಯಾ ಅಂತ ಯುವಿಕಾ ತನ್ನ ತಾಯಿ ಅರ್ಚನಾಳ ಬಳಿ ಕೇಳಿದ್ದಕ್ಕೆ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾಳೆ. ಅದರ ಜೊತೆಗೆ ಪೊಲೀಸರ ಬಳಿ ಹೋಗಿ 2 ಕೇಸ್ ಕೂಡ ರಿಜಿಸ್ಟರ್ ಮಾಡಿಸಿದ್ದಾಳೆ. ಹೇಗಾದ್ರೂ ಮಾಡಿ ಅರ್ಚನಾಳ ವಿರುದ್ಧ ಸೇಡು ತೀರಿಸಿಕೊಳ್ಳೇಬೇಕು ಅಂತಾನೆ. ಇದನ್ನೆಲ್ಲ ಕೇಳಿದ ಸಂತೋಷ್ ಒಪ್ಕೋತಾನೆ. ಇನ್ನು ಕೆಲವು ಫ್ರೆಂಡ್ಸ್ ಗಳನ್ನ ಇವರ ಪ್ಲಾನಿಂಗ್ ನಲ್ಲಿ ಸೇರಿಸ್ಕೊಳ್ತಾರ. ನವೀನ್ ಸಂತೋಷ್ಗೆ ಹೇಳ್ತಾನೆ, ನೀನೇನಾದ್ರೂ ಅರ್ಚನಾಳನ್ನ ಮುಗಿಸಿದ್ರೆ ಒಂದು ದೊಡ್ಡ ಗ್ರ್ಯಾಂಡ್ ಎಣ್ಣೆ ಪಾರ್ಟಿನ ಕೊಡ್ತೀನಿ. ಜೊತೆಗೆ 4,000 ಹಣವನ್ನ ಕೊಟ್ಟು ಕೆಲಸ ಮುಗಿದ ಮೇಲೆ ಇನ್ನೂ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಆಕ್ಚುಲಿ ಯುವಿಕಾ ಹಾಗೂ ನವೀನ್ ಅಂದ್ಕೊಂಡಿದ್ರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಣ ಅಂತ. ತಾಯಿಯ ಜೊತೆಗೆ ಮಗನನ್ನು ಪರಲೋಕಕ್ಕೆ ಕಳಿಸೋ ಪ್ಲಾನ್ ಅವರದಾಗಿತ್ತು. ಮಗ ಇಲ್ಲ ಅಂದ್ರೆ ಆಸ್ತಿ ಎಲ್ಲವೂ ಮಗಳಿಗೆ ಸಿಗತ್ತೆ ಅನ್ನೋದು ಯುವಿಕಾಳ ಪ್ಲಾನ್. ನವೀನ್ ಯುವಿಕಾಗೆ ತನ್ನ ತಾಯಿಯ ಪ್ರಾಣ ತೆಗೆದ ನಂತರ ಇಮಿಡಿಯೇಟ್ ಆಗಿ ನಾವಿವರು ಮದುವೆ ಮಾಡ್ಕೊಳ್ಳೋಣ ಅಂತ ಪ್ರಾಮಿಸ್ ಕೂಡ ಮಾಡಿರ್ತಾನೆ. ಇಂಥ ಒಂದು ಭಯಾನಕ ಷಡ್ಯಂತ್ರ ನಡೀತಿದೆ ಅನ್ನೋ ಯಾವ ಸುಳಿವು ಅರ್ಚನಾಳಿಗಿರ್ಲಿಲ್ಲ. ಅದರಲ್ಲೂ ಅದನ್ನ ಮಾಡ್ತಿರೋದು ಗಂಡ ಹಾಗೆ ಮಗಳೇ ಅಂತ. ಅರ್ಚನಾಳ ಮಗಳು ಯುವಿಕಾಳೊಂದಿಗೆ ಸದಾ ಟಚ್ ನಲ್ಲೇ ಇದ್ಲು. ಇದರ ಪ್ರಯೋಜನ ಪಡ್ಕೊಂಡ ಯುವಿಕಾ ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ನವೀನ್ಗೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಡಿಸೆಂಬರ್ 27ರಂದು ಅರ್ಚನಾಗೆ ವೋಟ್ ಹಾಕಲು ಹೋಗ್ಬೇಕಾಗಿತ್ತು. ಆ ವಿಚಾರ ಯುವಿಕಾಗೆ ಗೊತ್ತಿತ್ತು. ಆಕೆ ನವೀನ್ಗೆ ಹೇಳ್ತಾಳೆ. ಇದಾದ ನಂತರ ಸಂತೋಷ್ ಅರ್ಚನಾಳ ಕಾರ್ನ ಫಾಲೋ ಮಾಡ್ತಾನೆ. ಯಾವಾಗ ಕಾರ್ ಹೊಸೂರ್ ರೋಡ್ ನ ಸಿಗ್ನಲ್ ಬಳಿ ಸ್ಲೋ ಆಯ್ತೋ ಆಗ ಓವರ್ಟೇಕ್ ಮಾಡಿ ಅರ್ಚನಾಳ ಕಥೆನ ಮುಗಿಸ್ತಾರೆ. ಆದ್ರೆ ಅದೃಷ್ಟವಶಾತ್ ಅರ್ಚನಾಳ ಮಗ ಬದುಕುಳಿತಾನೆ. ಡ್ರೈವರ್ ಆತನನ್ನ ಕಾಪಾಡಿ ಅಲ್ಲಿಂದ ಓಡಿ ಹೋಗೋಕೆ ಹೆಲ್ಪ್ ಮಾಡ್ತಾನೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ಪ್ರಕಾರ ಅವರು ಸಿಸಿಟಿವಿ ವಿಟ್ನೆಸ್ ಗಳ ಸ್ಟೇಟ್ಮೆಂಟ್ ನಿಂದ ಆ ದುಷ್ಕರ್ಮಿಗಳ ಗುರುತು ಪತ್ತೆ ಹಚ್ಚಲಾಯ್ತು ಅಂತಾರೆ. ಯುವಿಕಾ ಕೂಡ ಕೊನೆಗೆ ಒಪ್ಕೋತಾಳೆ, ಈ ಕೇಸ್ ನಲ್ಲಿ ನನ್ನ ಕೈವಾಡ ಕೂಡ ಇದೆ ಅಂತ. ಆಕ್ಚುಲಿ ನವೀನ್ಗೆ ಬೇಕಾಗಿದ್ದು ಅರ್ಚನಾಳ ಪ್ರಾಪರ್ಟಿ. ಅದನ್ನ ಆಕೆ ಕೊಡ್ತಿರ್ಲಿಲ್ಲ. ಅದರ ಮೇಲೆ ಆಕೆ ಡೌರಿ ಕೇಸ್ ಕೂಡ ಫೈಲ್ ಮಾಡಿಸಿದ್ಲು.
ವಿಷಯ ಬಹಳನೇ ಸೀರಿಯಸ್ ಆಗಿದ್ದು, ಯಾವಾಗ ಅರ್ಚನಾ ಮಗಳನ್ನ ವಾಪಸ್ ಕಳಿಸುವಂತೆ ನವೀನ್ ಬಳಿ ರೌಡಿಗಳನ್ನ ಕಳಿಸ್ತಾಳೋ ಆವಾಗ ನವೀನ್ ಅನ್ಕೋತಾನೆ, ಇನ್ನು ಮುಂದೆ ಅರ್ಚನಾ ನನ್ನ ವಿರುದ್ಧ ಏನಾದ್ರೂ ಮಾಡೋಕೆ ಮುಂಚೆ ನಾನೇ ಆಕೆಗೆ ಏನಾದ್ರೂ ಮಾಡ್ಬೇಕು ಅಂತ. ನವೀನ್ ಒಬ್ನೇ ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡು ಹಲವಾರು ಬಾರಿ ಟ್ರೈ ಮಾಡ್ತಾನೆ. ಆದ್ರೆ ಅದು ಸಾಧ್ಯವಾಗದಿದ್ದಾಗ ಫ್ರೆಂಡ್ಸ್ ಗಳನ್ನ ತನ್ನ ಪ್ಲಾನ್ಗೆ ಶಾಮೀಲ್ ಮಾಡ್ಕೋತಾನೆ. ಯುವಿಕಾ ಕಂಪ್ಲೀಟ್ ಆಗಿ ನವೀನ್ ಕಂಟ್ರೋಲ್ ಅಲ್ಲೇ ಇದ್ಲು. ಪೊಲೀಸರು ಘಟನೆಯಲ್ಲಿ ಯೂಸ್ ಮಾಡಲಾಗಿದ್ದ ಎಲ್ಲಾ ವಸ್ತುಗಳನ್ನ ವಶಪಡಿಸ್ಕೋತಾರೆ. ಸದ್ಯಕ್ಕೆ ಎಲ್ರೂ ಜೈಲ್ನಲ್ಲೇ ಇದ್ದಾರೆ. ಕೇಸ್ ಇನ್ನು ನಡೀತಾನೆ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಹಂಚ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.